ಕರ್ನಾಟಕದಲ್ಲಿ ಒಂದು ಹೊಸ ಮೂವಿ ರಿಲೀಸ್ ಆಗೈತಿ. ಭ್ರಷ್ಟಾಚಾರ ಏಕ ಪ್ರೇಮ್ ಕಹಾನಿ, ಲವ್ ಸ್ಟೋರಿ ಆಫ್ ಭ್ರಷ್ಟಾಚಾರ. ಮತ್ತು ಇದ್ರದ್ದು ಡೈರೆಕ್ಟರ್ ಪ್ರೊಡ್ಯೂಸರ್ DK ಶಿವಕುಮಾರ್ ಹೊಸ ಆ್ಯಕ್ಟರ್ ತಗೊಂಡ ಈ ಮೂವಿ ರಿಲೀಸ್ ಆಗಿದೆ. ನಾಗೇಂದ್ರ ಅವ್ರಿಗೆ ತಗೊಂಡಿದ್ದಾರೆ. ಮೊದಲು ಈ ಮೂವಿ ರಿಲೀಸ್ ಆದಾಗ ನಾವು ಹೋರಾಟ ಮಾಡಿ ಮೂವಿ ರಿಲೀಸ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಆದರೆ ಈಗ ವೈಸ್ ಚಾನ್ಸಲರ್ ಭ್ರಷ್ಟಾಚಾರದ ಡಿಗ್ರಿ ತಗೊಂಡು ಬಂದಿನ ಅಂತ DK ಶಿವಕುಮಾರ್ ಅವರ ಮತ್ತೆ ವಾಪಸ್ ತಗೊಂಡ ನಾವು ಎಲ್ಲರೂ ಕಳ್ರ ನೀವೇನು ಮಾಡೋರಿದ್ದೀರಿ ಅಂತ ನಮ್ಮ ಕರ್ನಾಟಕ ನಾಡಿನಿಗೆ ಪ್ರಶ್ನೆ ಮಾಡುವಂಥ ಕೆಲಸ DK ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ನಂದು ಪ್ರಶ್ನೆ ಒಂದೇ DK ಶಿವಕುಮಾರ್ ಅವ್ರಿಗೆ, ದಿನೇಶ್ ಗುಂಡೂರಾವ್, HK ಪಾಟೀಲ್, RV ದೇಶಪಾಂಡೆ, ಮಹಾದೇವ್ ಪ್ರಸಾದ್ ಇಂಥ ಮಹದೇವಪ್ಪ ಅವ್ರಿಗೆ ಎಷ್ಟೋ ಸೀನಿಯರ್ ಲೀಡರ್ಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಮತ್ತು ನಾಗೇಂದ್ರಗೆ ಮಂತ್ರಿ ಸ್ಥಾನ ಯಾಕ? ಇದ್ರ ಹಿಂದಿನ ಗುಟ್ಟು ಸ್ವಲ್ಪ ನಮ್ಗೆ ಗೊತ್ತಾಗ್ತೈತನ. ಒಂದರೆ ನಾಗೇಂದ್ರ ನಿಮ್ಗೆ ಹೆದರ್ಸಿದಾರ, ನೀವು ನನಗೆ ಮಂತ್ರಿ ಮಾಡಲಿಲ್ಲ ಅಂದ್ರೆ ನಿಮ್ದು ಎಲ್ಲ ಬತ್ಲೆ ಮಾಡ್ತೀಯಾನು, ನಿಮ್ದೆಲ್ಲ ನಿಜ ಸಂಗತಿ ಜನರ ಮುಂದೆ ಇಡ್ತೀಯಾನು, ಅದಕ್ಕೆ ನೀವ ಇದು ಭ್ರಷ್ಟಾಚಾರ ಲವ್ ಸ್ಟೋರಿ ಕೂಡೆ ಮಾಡೋಣ ಅಂತ ನೀವು ಇದು ಲವ್ ಸ್ಟೋರಿ ಹಿಟ್ ಮಾಡಕ್ಕೆ ಹೊಂಟಿದ್ದೀರಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ನಾಯಕರ ವಿಧಾನಸಭೆಯಲ್ಲಿ ಮತ್ತು ಬೀದಿಯಲ್ಲಿ ಹೋರಾಟ ಮಾಡಿ ಈ ಮೂವಿ ರಿಲೀಸ್ ಆಗೋ ಕೊಡಂಗಿಲ್ಲ, ಹಿಟ್ ಆಗೋದಂತ ಭಾಳ ದೂರಿನ ವಿಷಯ. ನಾಚಿಕೆ ಬಿಟ್ಟಿದ್ದ ಸರ್ಕಾರ ಹೇಗಿರ್ತೈತೆ ಅಂತ ಒಂದು ಪುಸ್ತಕ ಬರೆಯೋದಿದೆ. ಆ ಥರದ ಆಥರ್ ಆಗಿ DK ಶಿವಕುಮಾರ್ ಅವ್ರಿಗೆ ಅಪಾಯಿಂಟ್ ಮಾಡುವಂಥ ಒಂದು ವಿಚಾರ ನಾವು ನಡೆಸಿದ್ದೇವೆ. ಯಾಕಂದ್ರೆ ಸ್ವಂತ ಭ್ರಷ್ಟಾಚಾರದಾಗ ಕುಲಪತಿ ಇದ್ದಾರೆ. ಈಗ ಉಳ್ಕಿದವ್ರಿಗೆ ತನ್ನ ಜೊತೆಗೆ ತಗೊಂಡ ನಾವೆಲ್ಲರೂ ಕೂಡಿ ಕರ್ನಾಟಕ ಲೂಟಿ ಮಾಡೋಣ, ನಾವು ಒಬ್ಬ ಯಾಕೆ ನಾಡ್ರಿ ನನ್ನ ಜೊತೆಗೆ ಅದಕ್ಕೆ ನಾಗೇಂದ್ರ ಅವ್ರಿಗೆ ತಗೊಂಡ ಈ ಭ್ರಷ್ಟಾಚಾರದ ಎಲ್ಲ ರೆಕಾರ್ಡ್ ಮುರಿಲಿಕ್ಕೆ DK ಶಿವಕುಮಾರ್ ನಡೀತಾ ಇದ್ದಾರೆ. ಒಂದು ಬರೀ ಇದು ವಾಲ್ಮೀಕಿ ಹಗರಣ ಅಷ್ಟಲ್ಲ, ನಾವು ಮುಡಾ ಹಗರಣ ನೋಡಿದ್ದೇವೆ, ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ನೋಡಿದ್ದೇವೆ. ಅದರ ಜೊತೆಗೆ ಪೆನ್ಷನ್ ಯೋಜನೆ ಬಂದ್ ಮಾಡಿದ್ದಾರೆ, BPL ಕಾರ್ಡ್ಗಳು ಕಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಡವರಿಗೆ ಮೋಸ, ಕರ್ನಾಟಕ ನಾಡಿನ ದ್ರೋಹ, ಇದು ಸೈಡ್ ಬಿಸ್ನೆಸ್ ಆಗಿಬಿಟ್ಟು DK ಶಿವಕುಮಾರ್ ಅವರು. ಆದರೆ DK ಶಿವಕುಮಾರ್ ಅವರಿಗೆ ನಂದು ಇಷ್ಟೇ ವಿನಂತಿ, ಕರ್ನಾಟಕ ನಾಡಿನ ಜನ ಯಾವಾಗ ಲೆಕ್ಕ ಮಾಡೋದ್ಲ ಪೂರ್ತಿ GST ಕಟ್ಕೊಂಡು ನಿಮ್ದು ಲೆಕ್ಕ ಮಾಡ್ತಾರೆ. ಅದಕ್ಕೆ ನೀವು ಜಾಗೃತ ಆಗ್ರಿ, ಬೇಗ ನಾಗೇಂದ್ರ ಅವ್ರು ರಾಜೀನಾಮಾ ಕೊಡಿಸ್ರಿ. ಇಲ್ಲಾಂದ್ರೆ ನೀವು ಮುಖ್ಯಮಂತ್ರಿ ಆಗೋದೋ ಒಂದು ಕನಸ. ಎಷ್ಟು ದೇವ್ರು ಮಾಡಿದ್ದೀರಿ, ಅವ್ರ ದೇವ್ರ ಮ್ಯಾಲೆ ನೀವು ಕೂತು ವಿಚಾರ ಮಾಡ್ತಿದ್ರ. ಅಲ್ಲ ಇವ್ ಗುಡಿಯಾಗ ಬಂದಂತ ಇವನ ಮೇಲೆ ಆಶೀರ್ವಾದ ಮಾಡ್ರೆ ಇವ್ ಕಳ್ಳ ಇದಾನೆ, ಅದು ಕಳ್ಳ ಉಳಿದಂತ ಅವ್ರಿಗೂ ಪ್ರಶ್ನೆ ಬಿದ್ದೈತಿ. ಅದಕ್ಕೆ ತಾವು ಸ್ವಲ್ಪ ತಮ್ಮ ಒಳಗೆ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ನಾವು ಈ ಹೋರಾಟ ಮುಖಾಂತರ ನಿಮಗೆ ವಿನಂತಿ ಮಾಡ್ತೀವಿ. ಇಲ್ಲ ಇದಕ್ಕಿಂತ ತೀವ್ರ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ.